ಏನ್ ಹಂಗೆ ಆಗುತ್ತೆ, ಇವತ್ತಾಗುತ್ತೆ, ಹಂಗೆ ಪೋಡಿ ಆಗ್ತದೆ, ಹಂಗೆ ಕನ್ವರ್ಷನ್ ಆಗ್ತದೆ, ಫಟ ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೂ ಬಂದ್ಬಿಟ್ಟಿದೆ. 80 ಎಕರೆ ಅಲ್ಲ 80 ಕೋಟಿ ರೂಪಾಯಿ ಆಸ್ತಿ, 16 ಎಕರೆ ರೈತರಿಗೆ ಸೈಟ್ ಇಲ್ದವ್ರಿಗೆ ಫ್ರೀಯಾಗಿ ಕೊಡೋಂಥದ್ದು. ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿ ಕೂತ್ಕೊತೀನಿ ನಾನು. ನಿಮಗೆ ಟೈಮ್ ಇದೆ ಮೇಡಮ್, ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, 3 ಡೇಸ್ ಟೈಮ್ ನಿಮಗೆ. ನೀವು ಇದನ್ನ ಆಕ್ಟಿವ್ ಮಾಡಿಲ್ಲ ಅಂದ್ರೆ ಇಲ್ಲೇ ಧರಣಿ ಕೂತ್ಕೊತೀನಿ, ಡಿ ಕೆ ಶಿವಕುಮಾರ್ ಅವ್ರ ಗಮನಕ್ಕೂ ತರ್ತೀನಿ. ಇಷ್ಟು ದೊಡ್ಡ ಮಟ್ಟದ ಲಾಬಿ, ದೊಡ್ಡ ಮಟ್ಟದ ಲೂಟಿ ಮಾಡ್ಕೊಂಡು ನಾವು ಕೂತ್ಕೊಂಡಿದ್ರೆ ನಾವು ಮನುಷ್ಯರೇ ಅಲ್ಲ. ಎಷ್ಟು ಜನ ಬಡವರು, ದಲಿತರು ಎಷ್ಟು ಜನ ಸೈಟ್ ಇಲ್ಲದೆ ಇರೋರು ಇರೋದು, ಅವ್ರಿಗೆ ಕೊಡ್ಬೇಕಾದ ಯಾರೋ ಅಶೋಕ್ ಜೈನ್ ಅನ್ನೋ 16 ಎಕರೆ ತಿಂತಾ ಇದ್ರೆ ನೀವೆಲ್ಲ ನೋಡ್ಕೊಂಡು ನಾನು ಕೂತ್ಕೊಂಡ್ರೆ ಹೆಂಗಿತ್ತು? ನನ್ನ ಕಾಲಾವಧಿನಲ್ಲಿ 100 ಎಕರೆಯಷ್ಟು ಜನರಿಗೆ ರಿಸರ್ವ್ ಮಾಡಿದ್ವಿ ವಿತಿನ್ ಮೈ ಪೀರಿಯಡ್. ಎಲ್ಲೆಲ್ಲಿ ಖಾಲಿ ಇದೆಯೋ ನೀವು ಹೇಳಿದ ಹಾಗೆ ಮಾಲೂರಿನಲ್ಲಿ ಜನಗಳಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾನೇನೆ ರಿಸರ್ವ್ ಮಾಡಿದ್ವಿ. ಇದು ಆರ್ಡರ್ ಮಾಡಿರೋದು ನೀವೇ ಮಾಡಿರೋದು ನಮ್ಮ ಕಾಲದಲ್ಲಿ ನೀವು ಕೊಡ್ತಾ ಇರೋ ಡಾಕ್ಯುಮೆಂಟ್ 1960 ಬಂತು ಅಂತ ಹೇಳ್ತಾ ಅಲ್ಲ, ನೀವು ಆರ್ಡರ್ ಮಾಡಿರೋದು ಇಲ್ಲೇ ಇದು. ನೀವು ಆರ್ಡರ್ ಮಾಡಿರೋದು ನೀವು ಆರ್ಡರ್ ಮಾಡಿರೋದು ಇದು 61 ಗ್ರಾಂಟ್ ಪ್ರಕಾರ ಏನಿದೆ, ಫೈಲ್ ಪ್ರಕಾರ ನಿಮ್ದು ಅಬ್ಜೆಕ್ಷನ್ ಏನಿದೆ ಖಂಡಿತ ಕೊಡಿ. ಅಬ್ಜೆಕ್ಷನ್ ಅಲ್ಲ ಇದು, ನೀವು ತಿಳ್ಕೊಂಡಂಗೆ ಇದು ಅಬ್ಜೆಕ್ಷನ್ ಅಲ್ಲ. ಇಲ್ಲೇ ಕೂತ್ಕೊಬಿಡ್ತೀನಿ, ಕೊಡಿ, ಏನಿದೆ ಇದು ಕೊಡಿ ಮುಗಿಯೋ ತನಕನೂ ಅಹೋರಾತ್ರಿ ಧರಣಿ ಕೊಡಿ, ಏನಿದೆ ಬಿಡೋದೇ ಇಲ್ಲ. ನೀವು ಅಬ್ಜೆಕ್ಷನ್ ಅದೇ ಸ್ಕೂಲ್ ಜಮೀನ್ ಮಾಡಿದ್ರಲ್ಲ, ಯಾವುದಿದೆಯೋ ಅದನ್ನ ಯಾರು ದೀಪಕ್ ಯಾರು, ಯಾರು ಅರುಣ್ ಕುಮಾರ್ ಯಾರು, ಏನ್ ಅವೆಲ್ಲ ಬರ್ದಿರೋದು ಏನ್ ಡೋಂಟ್ ನೋ. ನೀವು ಬರ್ದಿರೋದು ಕಿಂಗ್ ಪಿನ್ ಶಿವಕುಮಾರ್ ಯಾರು, ಕಿಶೋರ್ ಯಾರು, ಏನು ಒಬ್ಬೊಬ್ರು 1 ಕೋಟಿ 2 ಕೋಟಿ ನಿಮ್ಮ ಅಧಿಕಾರಿಗಳು ತಿಂದ್ಬಿಟ್ಟಿಲ್ಲಿ ನಮ್ಮ ಜನಗಳನ್ನ ದಿನ ನೋಡ್ಕೊ ಕೂತ್ಕೊಳ್ಳೋದ, ಕೋಟಿಗಳ ವಸೂಲಿ ಹೋಗೋದು. ನೋಡ್ರಿ, ಚೈತ್ರ ಗ್ರಾಮ ಲೆಕ್ಕಾಧಿಕಾರಿ, ಚಿತ್ರ ಅರುಣ್ ಕುಮಾರ್ ಕಂದಾಯ ನಿರೀಕ್ಷಕರು, ದೀಪಕ್ ಗ್ರಾಮ ಲೆಕ್ಕಾಧಿಕಾರಿ, ಇವ್ರು ಬರ್ದಿರೋ ರಿಪೋರ್ಟ್ಸ್ ಎಲ್ಲ ಹೆಂಗಿದೆ ಏನಾದ್ರು ನೋಡ್ಬೇಕಲ್ಲ. LKG ಹುಡುಗನಿಗೆ ಗೊತ್ತಾಗ್ತದೆ, ರಜದ ದಿನ ಯಾರು ಆರ್ಡರ್ ಮಾಡಕ್ಕಾಗುತ್ತಾ? ರಿಪೋರ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನ ಯಾರನ್ನು ಮುಚ್ಚುಮರೆ ಮಾಡಕ್ ಸಾಧ್ಯ ಇಲ್ಲ, ಎಲ್ಲ ಆನ್ಲೈನ್ ಅಲ್ಲೇ ಇದು ಆನ್ಲೈನ್ ಅಲ್ಲಿ ತಗೊಂಡ್ರೆ ರಜದ ದಿನ ಸಂಕ್ರಾಂತಿ ಹಬ್ಬದ ದಿನ ಸೇರಿಸಿದ ಏನ್ ವೆರಿಫೈ ಮಾಡೋದು? ನಾಳೆ ಹೋಗದಿ FIR ಮಾಡಿಸಿ ಒಳಗಾಕ್ರಿ. ಡಾಕ್ಯುಮೆಂಟ್ ಇನ್ಸರ್ಷನ್ ಮಾಡಿರೋದಕ್ಕೆ ಆಸ್ ಎ ಕಸ್ಟೋಡಿಯನ್ ಇವಾಗ ಮಾಡಲೇಬೇಕಲ್ಲ ಮೇಡಮ್. ಸುಮ್ಮನೆ ನೋಡ್ತೀನಿ ಹೇಳ್ತೀನಿ ಅಂದ್ಬಿಟ್ಟು 52 ಎಕರೆ ಎಲ್ಲ ಸರಿ ಇದೆ ಅಂತ ಕೊಟ್ಟವ್ರೆ. ಕೊಟ್ಟು ಕೋರ್ಟ್ಗೆ ಹೋಗ್ತೀನಿ, ನಿಮ್ಮ ಯಾರಿಗೂ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಎಲ್ಲರೂ ಸರಿ ಸಮಾನ. ಕೋರ್ಟ್ಗೆ ಏನ್ ತಪ್ಪು ಕೊಟ್ಟಿದ್ದಾರೆ ಹೇಳ? ಕಾನೂನು ದೊಡ್ಡದಂತೆ, ನೀವೇ ಕೋರ್ಟ್ಗೆ ಕೋರ್ಟ್ ಕೊಡಿ. ಹೈಕೋರ್ಟ್ ಕೊಟ್ಟಿದ್ದೀವಿ ನೋಡಿ ಯಾರಿಗೂ ಬೈ ನಿಮ್ಗೆ ಯಾಕೆ ನೋಡಿ ನೀವೇ ಮೇಡಮ್, ನಮ್ಮ 4 ಜನಕ್ಕೆ ಹೊಟ್ಟೆ ಉರಿತಿದೆ ಮೇಡಮ್. ನೀವ್ ಇರ್ತೀರಾ ಹೋಗ್ತೀರಾ? ಕೂಗಾಡ್ಬೇಡಿ ಅಂದ್ರೆ ಸ್ಮಶಾನಕ್ಕೆ ಜಾಗ ಇಲ್ಲ ಇವತ್ತು ಈ ತಾಲೂಕಲ್ಲಿ. ಸ್ಮಶಾನ ಮಾಡಕ್ಕೆ ನೀವು ಅರ್ಜಿ ಕೊಡಿ, ನಾವು ನೋಡ್ತಾ ಇದ್ದೀವಿ. ನೀವು ಈ ಕಾಲ ಮುಗ್ದಿದೆ, ಕಾಲಾವಧಿ ಮುಗ್ದಿದೆ.